ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇದ್ದೀನಿ. ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆನೇ ಫ್ರೈಡ್ ರೈಸ್ ಮಾಡಬೇಕಂತ ರೆಡಿ ಮಾಡ್ಕೊತಾ ಇದ್ದೆ. ಮೊದಲು ಅಕ್ಕಿ ತೊಳೆದಿಟ್ಕೊತಾ ಇದ್ದೀನಿ. ಅಕ್ಕಿ ತೊಳೆದಿಟ್ಕೊಂಡು ಅನ್ನ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗಾಗಿ 2 ಸರಿ ತೊಳ್ಕೊಂಡಿದ್ದೀನಿ. ಸೊ ತೊಳ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದರ ಸ್ಟವ್ ಮೇಲೆ ಆನ್ ಮಾಡ್ತೀನಿ. ಅದು ಆನ್ ಮಾಡಿಬಿಟ್ಟು ಅದ್ರ ಮೇಲೆ ಇಟ್ಕೊಂಡು ನಾನು ಅನ್ನ ರೆಡಿ ಮಾಡ್ಕೊತೀನಿ. ಇದಾದಮೇಲೆ ತರಕಾರಿ ಕೂಡ ಹಚ್ಕೊಂಡು ಫ್ರೈಡ್ ರೈಸ್ಗೆ ರೆಡಿ ಮಾಡ್ಕೊತೀನಿ. ಇವಾಗ ಫ್ರಿಜ್ಜಲ್ಲಿ ತರಕಾರಿ ಇತ್ತು, ತರೋದಕ್ಕೆ ಹೋಗಿದೆ. ಹಾಗಾಗಿ ತರಕಾರಿ ತೊಗೊಂಡು ರೆಡಿ ಮಾಡ್ಕೊತೀನಿ ಕಟ್ ಮಾಡಿಕೊಂಡು. ಅದಾದಮೇಲೆ ತರಕಾರಿನೆಲ್ಲನ ರೆಡಿ ಮಾಡಿಕೊಂಡು ಮತ್ತು ನಾನು ಸ್ಟವ್ ಆನ್ ಮಾಡಿಕೊಂಡು ಪಾತ್ರೆ ಇಟ್ಟೋದನ್ನು ಬೇಯಿಸ್ಕೊತೀನಿ. ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ಇತ್ತು. ಸೊ ಹುರುಳಿಕಾಯಿ, ಹಾಗೆ ಕ್ಯಾರೆಟು, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸೊ ಹಾಗೆ ಈರುಳ್ಳಿ ಇಷ್ಟನ್ನು ಆ್ಯಡ್ ಮಾಡಿದ್ದೀನಿ. ಸೊ ಹಸಿರು ಬಟಾಣಿ ಕೂಡ ಇತ್ತು, ಅಷ್ಟನ್ನು ಆ್ಯಡ್ ಮಾಡಿ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಈಗ ರೆಡಿ ಮಾಡ್ಕೊತಾ ಇದ್ದೀನಿ ತಿಂಡಿನ. ಸೊ ಇದು ಫುಲ್ ವಿಡಿಯೋ ಬೇಕು ಅಂದರೆ ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಇದೆ, ಸರ್ಚ್ ಮಾಡಿ. ಸೊ ನಾನು ಇಷ್ಟನ್ನೇ ಸ್ವಲ್ಪ ಸ್ಕಿಪ್ ಮಾಡಿ ಹಾಕಿದ್ದೀನಿ. ಹಾಗಾಗಿ ಇದು ಫ್ರೈಡ್ ರೈಸ್ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲೇ ಕರಿಬೇವಿನ ಸೊಪ್ಪು, ಸೀಡೆಕಾಳು, ಹಾಗೆ ಈರುಳ್ಳಿ ಇಷ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ತರಕಾರಿನೆಲ್ಲ ಹಚ್ಚಿಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಸೇರಿಸ್ಕೊತೀನಿ ಒಂದೊಂದಾಗಿ. ಅದು ಸೇರಿಸ್ಕೊಂಡು ಈ ರೀತಿ ರೆಡಿ ಮಾಡ್ಕೊತೀನಿ ತಿಂಡಿ. ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡ್ತೀನಿ ಎಣ್ಣೆಯಲ್ಲಿ. ಅದು ಫ್ರೈ ಆದ ತಕ್ಷಣ ಚೆನ್ನಾಗಿ ಎಣ್ಣೆ ಎಲ್ಲ ಕಡಿಮೆ ಆಗಿರಬೇಕು, ಆ ರೀತಿ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಕುದಿಬೇಕು. ಲಾಸ್ಟಲ್ಲಿ ಹಸಿರು ಬಟಾಣಿ ಕೂಡ ಆ್ಯಡ್ ಮಾಡ್ಕೊತೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊತೀನಿ. ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು. ಅಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಕುದಿಯೋವರೆಗೂ ಬಿಡ್ತೀನಿ. ಅದಾದಮೇಲೆ ಸ್ವಲ್ಪ ಆರಲಿಕ್ಕೆ ಬಿಟ್ಟು ಅನ್ನ ಕಲಸಿ ಎಲ್ಲ ಆದಮೇಲೆ ಸೊ ಲಾಸ್ಟಲ್ಲಿ ನಾನು ಕಾಳು ಮೆಣಸು ಪೌಡರ್ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಅದೊಂದು ಪೌಡರ್ ಮಾತ್ರ ಆ್ಯಡ್ ಮಾಡಿದ್ದೀನಿ. ಯಾವುದೇ ಸಾಸ್ ಕೂಡ ನಾನು ಬಳಸಿಲ್ಲ. ತುಂಬ ಚೆನ್ನಾಗಿ ರೆಡಿಯಾಗಿತ್ತು ಫ್ರೈಡ್ ರೈಸು. ಸೊ ಕ್ಯಾಪ್ಸಿಕಮ್ಮು, ಕ್ಯಾರೆಟು ಮತ್ತು ಹುರುಳಿಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು, ಸೊ ಕಾಳು ಮೆಣಸು ಪೌಡರು, ಹಸಿರು ಬಟಾಣಿ ಇಷ್ಟನ್ನು ಮಾತ್ರ ನಾನು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಟೇಸ್ಟಾಗಿ ಬಂದಿರುತ್ತೆ ಫ್ರೆಂಡ್ಸ್. ನೀವು ರೆಡಿ ಮಾಡ್ಕೋಬೋದು ಈ ರೀತಿ. ಸೊ ನಾನು ಕ್ಯಾಬೇಜನ್ನು ಯೂಸ್ ಮಾಡಿಲ್ಲ. ಈ ರೀತಿ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಅನ್ನ ಹಾಕ್ಕೊಂಡು ಕಲಿಸ್ಕೊತೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ದೀನಿ. ಅನ್ನ ಹಾಕ್ಕೊಂಡು ಕಲಿಸ್ಕೊತೀನಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿರುತ್ತೆ ಕಲರ್ಫುಲ್ಲಾಗಿ. ಸೊ ಇದೇ ರೀತಿ ನೀವು ವಾಚ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.